Hi, hello, namaste. Welcome to Maths NCERT YouTube channel where learning math is made easier. ಈ ಒಂದು ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 13 ಸ್ಟ್ಯಾಟಿಸ್ಟಿಕ್ಸ್ ನ ಫಸ್ಟ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Exercise 13.1 ನ first question ಈ ತರ ಇದೆ. Survey was conducted by a group of students as a part of their environment awareness program in which they collected the following data regarding the number of plants in 20 houses in a locality. Find the mean number of plants per house. Okay. ನಮಗೆ ಒಂದು ಡೇಟಾ ಕೊಟ್ಟಿರ್ತಾರೆ ಅಂಡ್ ಜಸ್ಟ್ ಯು ಕ್ಯಾನ್ ಸಿ ಒಂದು ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ರಿಯಲ್ ಲೈಫ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಫಸ್ಟ್ ಕನ್ವರ್ಟ್ ಇಟ್ ಬೈ ಲುಕಿಂಗ್ ಅಟ್ ದ ಡೇಟಾ ಟು ಕ್ಲಾಸ್ ಇಂಟರ್ವೆಲ್ ಅಂಡ್ ಫ್ರೀಕ್ವೆನ್ಸಿ. ಈಗ ನೋಡಿ ನಂಬರ್ ಆಫ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ ಅಂಡ್ ಐ ಹ್ಯಾವ್ ರಿಟರ್ನ್ ದ ಸೇಮ್ ಥಿಂಗ್ ಆಸ್ ಕ್ಲಾಸ್ ಇಂಟರ್ವೆಲ್ ಅಂಡ್ ಫ್ರೀಕ್ವೆನ್ಸಿ 10 to 12 ಇದೆ. ಓಕೆ, ಸೊ ಒನ್ ಮೋರ್ ಕಾಲಮ್ ಐ ಶುಡ್ ರೈಟ್. ಇನ್ನೊಂದು ಯಾವುದು 12 to 14 ಅಂತ ಅದು ಬರ್ದಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಜಸ್ಟ್ ರೈಟ್ ಇಟ್ ಹಿಯರ್ 12 to 14. ಸಿಮಿಲರ್ಲಿ ಅದ್ರ ಕೆಳಗಡೆ ಏನಿದೆ ನಂಬರ್ ಆಫ್ ಹೌಸಸ್ ಅಂದ್ರೆ ಆ ಇಂಟರ್ವೆಲ್ ಅಲ್ಲಿ ಎಷ್ಟು ಹೌಸಸ್ ಇದೆ ಅನ್ನೋದು. ಸೊ 0 to 2 ಅಂದ್ರೆ 1. ಸೊ ಆ ಇಂಟರ್ವೆಲ್ ಅಲ್ಲಿ ಬರೋ ಫ್ರೀಕ್ವೆನ್ಸಿ 1 ಅಂತ ಅರ್ಥ. ಸೇಮ್ ವೇ 12 to 14 ಏನಿದೆ 3 ಇದೆ. ಓಕೆ, ಸೊ ಫಸ್ಟ್ ಕೆಲಸ ನಮ್ದೇನು, ಸಿನ್ಸ್ ವಿ ಆರ್ ಡೂಯಿಂಗ್ ಮೀನ್ ಫಾರ್ ದ ಫಸ್ಟ್ ಟೈಮ್ ವಿಲ್ ಯೂಸ್ ದ ಫಸ್ಟ್ ಮೆಥಡ್ ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಮೆಥಡ್. ಓಕೆ, ಈಗ ಸಿಂಪಲ್ ಡೈರೆಕ್ಟ್ ಮೆಥಡ್ ಹೇಗೆ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದೀನಿ. ಡೈರೆಕ್ಟ್ ಮೆಥಡ್ ಇಸ್ ವೆರಿ ಸಿಂಪಲ್. ಸೊ ಇದ್ರದ್ದು ಫಾರ್ಮುಲಾ ಬಂದು ಡೈರೆಕ್ಟ್ ಮೆಥಡ್ದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು summation fx by summation f. Summation f you will get here. ಇದನ್ನೆಲ್ಲ ಆಡ್ ಮಾಡಿದಾಗ you will be getting summation f ಇಲ್ಲಿ ಸಿಗುತ್ತೆ. At the same time ನಮಗೆ summation fx ಬೇಕು, ಕರೆಕ್ಟಾ? So for that we need the x column first. How do you find the x column? Upper limit plus lower limit divided by 2. ನಾನು ಫಸ್ಟ್ ಒನ್ ತೋರಿಸ್ತೀನಿ and I'll just write for all the other intervals. Upper limit ಏನು 2 plus lower limit ಏನು 0 divided by 2. ಸೊ 2 plus 0 divided by 2 ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಫಸ್ಟ್ ಇಂಟರ್ವೆಲ್ದು ವ್ಯಾಲ್ಯೂ ನಮಗೆ 1 ಅಂತ ಬಂದಿದೆ. ನೆಕ್ಸ್ಟ್ 2 and 4, 2 plus 4 divided by 2 3 ಆಗುತ್ತೆ. 3 ಇದಾದ್ಮೇಲೆ 4 plus 6 divided by 2 5. ನೆಕ್ಸ್ಟ್ 7 9 11 and 13. ಹೆಂಗೆ ಬೆಸ್ಟ್ ಇಷ್ಟು ಬೇಗ ಹೆಂಗ್ ಬರೆಯೋದು? ಸಿಂಪಲ್. 0 to 2 ವಾಟ್ ಈಸ್ ದ ಡಿಫರೆನ್ಸ್? 2 ಇದೆ, ಎರಡು ನಂಬರ್ ಇದೆ. ಸೊ ಎಕ್ಸ್ ಕಾಲಮ್ ಅಲ್ಲೂ ಕೂಡ 1ಗೂ 3ಗೂ ಎಷ್ಟಿದೆ? 2 ಇದೆ. 3 to 5 2, 5 to 7 9. ಸೊ ಒನ್ಸ್ ಯು ಫಿಗರ್ ಔಟ್ ದಟ್ ಡಿಫರೆನ್ಸ್, ಎಷ್ಟು ನಂಬರ್ ಡಿಫರೆನ್ಸ್ ಇದೆ ಅಂತ ನೀವು ಡೈರೆಕ್ಟ್ ಆಗಿ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಲಾಸ್ಟ್ ಕಾಲಮ್ ವಿಚ್ ಐ ನೀಡ್ ಫಾರ್ ಡೈರೆಕ್ಟ್ ಮೆಥಡ್? ಇಟ್ ಈಸ್ ಎಫ್ ಎಕ್ಸ್. ಎಫ್ ಎಕ್ಸ್ ಅಲ್ಲಿ ಏನಾಗುತ್ತೆ? 1 into 1 you have to multiply. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. 1 ones are 1, 2 3s are 6, 1 5s are 5, 7 5s are 35, 6 9s are 54, 2 11s are 22, 13 3s are 39. ಸೊ ಎಲ್ಲದನ್ನು ಆಡ್ ಮಾಡಿದ್ರೆ ನಮಗೆ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಸಿಗಬೇಕು. ಸಮೇಷನ್ ಎಫ್ ಎಕ್ಸ್ ಏನಾಗುತ್ತೆ ಇವಾಗ? 1 plus 6 7 12 47 101 123 162 162. ಅಂಡ್ ಆಬ್ವಿಯಸ್ಲಿ ನಮಗೆ ಫ್ರೀಕ್ವೆನ್ಸಿನೂ ಬೇಕು. 1 2 3 3 plus 1 4 9 15 17 20. ಸಮೇಷನ್ ಎಫ್ ಇಸ್ 20. ಸೊ ಈ ವ್ಯಾಲ್ಯೂಸ್ನ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ ಅವಾಗ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಎಷ್ಟು ಬಂದಿದೆ? 162 divided by 20. 2 10s are 2 8s are 2 1s are 81 divided by 10 ಏನು ಬರುತ್ತೆ? If I divide it, actually it will be 8.1. So the mean of the following data, the mean number of plants per house is nothing but 8.1. This is how you solve the first problem. Exercise 13.2 second question ಈ ತರ ಇದೆ. Consider the following distribution of daily wages of 50 workers of a factory. So as usual, daily wages is given in the form of class interval. Number of workers na ನಾವು frequency ಅಂತ ತಗೋಬೇಕು. So ನಮ್ಮ first ಕೆಲಸ when class intervals are given is to find what is x. x already ನಾನು find ಮಾಡಿ ಇಟ್ಟಿದ್ದೀನಿ because we know how to find it. Now since this is the second question, let's not go with direct method. And ಇಲ್ಲಿ ನೋಡಿದ್ರೆ ನಮ್ಮ x values ಎಲ್ಲ ತುಂಬಾ large numbers ಇದೆ. So direct method ಮಾಡಿದ್ರೆ f into x will again be very large numbers. So let's simplify our process. ಡೈರೆಕ್ಟ್ ಮೆಥಡ್ ಬಿಟ್ಟು ಇನ್ ಯಾವ್ದು ಗೊತ್ತಿದೆ ನಮಗೆ? ವಿ ನೋ ದ ನೆಕ್ಸ್ಟ್ ಮೆಥಡ್ ವಿಚ್ ಇಸ್ ಕಾಲ್ಡ್ ಆಸ್ ಅಸ್ಯೂಮ್ಡ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್. ಸೊ ಲೆಟ್ಸ್ ಟ್ರೈ ಟು ಯೂಸ್ ದಟ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಂಡ್ ಇಫ್ ಯು ರಿಮೆಂಬರ್, ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಕೂಡ ಐ ಹ್ಯಾಡ್ ರಿಟರ್ನ್ ಅಸ್ಯೂಮ್ಡ್ ಲೈಕ್ ದಿಸ್ ಬಿಕಾಸ್ ಐ ನೋ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎ ಅಂಡ್ ಡಿ. ಓಕೆ, ಸೊ ಎಕ್ಸ್ ಬಾರ್, ಹೌ ಡು ಯು ಫೈಂಡ್ ಮೀನ್ ಯೂಸಿಂಗ್ ಅಸ್ಯೂಮ್ ಮೀನ್ ಮೆಥಡ್? ಯು ಹ್ಯಾವ್ ಟು ಡೂ ಎ ಪ್ಲಸ್ ಸಮೇಷನ್ ಎಫ್, ದ ನ್ಯೂ ಲೆಟರ್ ಇಸ್ ಡಿ, ಸೊ ಸಮೇಷನ್ ಎಫ್ ಡಿ ಬೈ ಸಮೇಷನ್ ಎಫ್. This is how you find the mean using assume mean method. So the first step first step is you have to find what is the assumed mean, and we know how to find assume mean.
ವಾಪಸ್ ಫ್ರೀಕ್ವೆನ್ಸಿ ಕಾಲಮ್ ಬರೋಣ. ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ ಫ್ರೀಕ್ವೆನ್ಸಿ ಇದೆ ಅಂತ ನೋಡೋಣ. ಅಂಡ್ ಆಸ್ ಐ ಕ್ಯಾನ್ ಸಿ ದ ನಂಬರ್ 14 ಈಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಸೊ ಈ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿಗೆ ಕರೆಸ್ಪಾಂಡಿಂಗ್ ಇರೋ ಎಕ್ಸ್ ವ್ಯಾಲ್ಯೂ ಯಾವುದು? 530. ಸೊ 530 ಇಸ್ ಮೈ ಅಸ್ಯೂಮ್ಡ್ ಮೀನ್. ಅದನ್ನ ಡೈರೆಕ್ಟ್ ಆಗಿ ಬರೀತೀನಿ. ದಿಸ್ ಇಸ್ ಒನ್ ವೇ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ತಗೊಂಡು ಬರೆಯೋದು. ಅಥವಾ ನನಗೆ ಈ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಕಾಲಮ್ ಬನ್ನಿ, ಟೇಕ್ ಎನಿಥಿಂಗ್ ಎಸ್ ಅಸ್ಯೂಮ್ ಮೀನ್ ವ್ಯಾಲ್ಯೂ ಬಿಕಾಸ್ ಇಟ್ ವೋಂಟ್ ಮ್ಯಾಟರ್. ನೀವು ಯಾವ್ದು ತಗೊಂಡ್ರು ನಿಮ್ಗೆ ಆನ್ಸರ್ ಬರುತ್ತೆ. ಮೂವಿಂಗ್ ಆನ್. ನೆಕ್ಸ್ಟ್ ಇಲ್ಲಿ ಎಫ್ ಅಂಡ್ ಎಕ್ಸ್, ದೀಸ್ ಆರ್ ಆಲ್ ಓಲ್ಡ್ ಥಿಂಗ್ಸ್. ನಮಗೆ ಇನ್ನೊಂದು ಕಾಲಮ್ ಏನ್ ಬರಬೇಕು? ಇಟ್ ಶುಡ್ ಬಿ ಡಿ ಅಂಡ್ ದ ಅದರ್ ಒನ್ ಶುಡ್ ಬಿ ಎಫ್ ಅಂಡ್ ಡಿ. ಓಕೆ, ಸೊ ಈಗ ನಾನೇನ್ ಮಾಡಬೇಕು? ಎಫ್ ಅಂಡ್ ಡಿ ಫಸ್ಟ್ ಡಿ ಫೈಂಡ್ ಮಾಡಬೇಕು. ಅಂಡ್ ವಿ ನೋ ಹೌ ಟು ಫೈಂಡ್ ಡಿ. ಡಿ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ದ ಅಸ್ಯೂಮ್ಡ್ ಮೀನ್. ಕರೆಕ್ಟಾ? ಸೊ ಇವಾಗ ಒಂದೊಂದೇ ವ್ಯಾಲ್ಯೂಸ್ಗೆ ನಾನು ಅದನ್ನ ಮಾಡ್ತಾ ಹೋಗ್ತೀನಿ. ಅಸ್ಯೂಮ್ ಮೀನ್ ಇಸ್ 30, ಸೊ ಇಲ್ಲಿ 510 ಇದೆ, ಸೊ -20 ಆಗುತ್ತೆ. ಹಿಯರ್ ಇಟ್ ವಿಲ್ ಬಿ 0, ಹಿಯರ್ ಇಟ್ ವಿಲ್ ಬಿ 20. ನಾನು ಲಾಸ್ಟ್ ಅಲ್ಲಿ ಗ್ಯಾಪ್ ಸೇಮ್ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಈಗ ನೋಡಿ, -20ಗೆ +20 ಆಡ್ ಮಾಡಿದ್ರೆ 0, 0ಗೆ +20 ಆಡ್ ಮಾಡಿದ್ರೆ 20, 20ಗೆ ನೆಕ್ಸ್ಟ್ ಏನಾಗುತ್ತೆ? 40, 40ಗೆ ನೆಕ್ಸ್ಟ್ ಏನಾಗುತ್ತೆ? 60. ಇಫ್ ಯು ಆರ್ ಹ್ಯಾವಿಂಗ್ ಡೌಟ್ ಚೆಕ್ ಮಾಡ್ಕೊಳ್ಳಿ, ಸೇಮ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಎಫ್ ಇಂಟು ಡಿ, 12 into -20 will give me -240. 14 into 0 will give me 0. 8 into 20 will give me 160. 6 into 40 will give me 240. 10 into 60 will give me 600. So ಇವಾಗ ಇದಿಷ್ಟನ್ನ ಆಡ್ ಮಾಡಿ, ಲೆಟ್ಸ್ ಸಿ ವಾಟ್ ಇಸ್ ದ ಆಕ್ಚುಯಲ್ ವ್ಯಾಲ್ಯೂ. ಆಬ್ವಿಯಸ್ಲಿ ಸಮೇಷನ್ ಎಫ್ ನೋಡಿ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ 50 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಮೇಷನ್ ಎಫ್ ಎಷ್ಟಿರಬೇಕು? ಎಲ್ಲ ಆಡ್ ಮಾಡಿದ್ರೆ 50ನೇ ಇರಬೇಕು. 10, 16, 24, 38, 50 ಸೇಮ್ ಇದೆ. ನೆಕ್ಸ್ಟ್ ಸಮೇಷನ್ ಎಫ್ ಡಿ ಏನಾಗುತ್ತೆ? ಇಲ್ಲಿ ಸಮೇಷನ್ ಎಫ್ ಡಿ ಇಸ್ ಈಕ್ವಲ್ ಟು ಇದಿಷ್ಟು ಆಡ್ ಮಾಡಿದ್ರೆ ವಿ ಆರ್ ಗೆಟಿಂಗ್ 1000 and -240. 1000 minus 240 is giving me 760. So 760 is my FD value. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, which we'll do in the next page. Okay, so as it is, ನಮಗೆ x bar is equal to a ಅಲ್ವಾ? So what was the assumed mean which we took? It was 530. 530 plus summation FD 760. So 760 divided by 50. 0 0 ಕ್ಯಾನ್ಸಲ್ ಮಾಡ್ತೀನಿ. 5 1s are 5, 1s are 5, 26 ಇದೆ, 5s are 25, ಪಾಯಿಂಟ್ ಇಟ್ರೆ 2. ಸೊ 530 ಆಸ್ ಇಟ್ ಈಸ್ ಹಂಗೆ ಇಟ್ಕೊಂಡಿದ್ದೀನಿ. ಸೊ 530 ಪ್ಲಸ್ 15.2 ಅಂತ ಬಂದಿದೆ. ಸೊ ಮೈ ಆನ್ಸರ್ ಈಸ್ 545.2. ದಿಸ್ ಇಸ್ ದ ಸೆಕೆಂಡ್ ಆನ್ಸರ್. ಎಕ್ಸಸೈಸ್ 13.1 ನ ಥರ್ಡ್ ಕ್ವಶನ್ ಈ ತರ ಇದೆ. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಶೋಸ್ ಡೈಲಿ ಪಾಕೆಟ್ ಅಲೋವೆನ್ಸ್ ಆಫ್ ಚಿಲ್ಡ್ರನ್ ಆಫ್ ಅ ಲೊಕ್ಯಾಲಿಟಿ. The mean pocket allowance is ₹18. Find the missing frequency. This is a very interesting and a very important problem because ಇಲ್ಲಿ ನಮಗೆ ಮೀನ್ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ದೇ ಹ್ಯಾವ್ ಆಲ್ರೆಡಿ ಗಿವನ್ ಅಸ್ ಮೀನ್. ಇಫ್ ಯು ಸಿ ಮೀನ್ ಅಲೋವೆನ್ಸ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಬಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಇಸ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ ಎಲ್ಲಿದೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಅಂತ ಅಬ್ಸರ್ವ್ ಮಾಡಿ. ಇಫ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಲೆಟರ್ ರಿಟರ್ನ್ ಹಿಯರ್, ದಟ್ ಇಸ್ ಎಫ್. ದಟ್ ಎಫ್ ವಿ ಹ್ಯಾವ್ ಟು ಫೈಂಡ್ ವಿಚ್ ಇಸ್ ಅವರ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಓಕೆ, ಆಸ್ ಇಟ್ ಈಸ್ ಐ ನೋ ಕ್ಲಾಸ್ ಇಂಟರ್ವಲ್ ಹೇಗೆ ಮಾಡೋದು, ಫ್ರೀಕ್ವೆನ್ಸಿ ಹೇಗೆ ಮಾಡೋದು, ಅಂಡ್ ಎಕ್ಸ್ ಹೆಂಗೆ ಮಾಡೋದು ನಾವು ಆಲ್ರೆಡಿ ನೋಡಿದ್ದೀವಿ. ವಾಟ್ ವಿಲ್ ಡೂ ಇಸ್ ವಿಲ್ ಕಂಟಿನ್ಯೂ ವಿತ್ ದ ಆಕ್ಚುಯಲ್ ಪ್ರೋಸೆಸ್. ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಸಮ್ ಥಿಂಗ್ಸ್, ಮೇ ಬಿ ಅಲ್ಲಿ ಕರೆಕ್ಟ್ ಆಗ್ಬೋದು. ಓಕೆ, ಲೆಟ್ಸ್ ನಾಟ್ ವರಿ ಅಬೌಟ್ ಹೌ ಟು ಸ್ಟಾರ್ಟ್ ವಿತ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಪ್ರೋಸೆಸ್ ಒಂದೇ ಇಟ್ಕೊಳ್ಳೋಣ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇದನ್ನು ಕೂಡ ಸಿನ್ಸ್ ಐ ವಾಂಟ್ ಟು ಬಿ ಇನ್ ಅ ಸೇಫರ್ ಸೈಡ್, ನಾನೇನು ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ವಿತ್ ಅಸ್ಯೂಮ್ಡ್ ಮೀನ್ ಮೆಥಡ್ ಇಟ್ ಸೆಲ್ಫ್. ಅಸ್ಯೂಮ್ ಮೀನ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್ ಇನ್ ದಟ್ ಮೆಥಡ್. ಅಂಡ್ ಅಕಸ್ಮಾತ್ ಏನಾದರೂ ವ್ಯಾಲ್ಯೂಸ್ ದೊಡ್ಡದು ಬಂದ್ರು ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು a plus summation fd by summation f. This is our formula. First step is finding, first step we have to find what is deviation. First step ನಮಗೆ assume mean ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಇನ್ನೊಂದು ಕಾಲಮ್ ಬೇಕು, ಸೊ ಐ ವಿಲ್ ಜಸ್ಟ್ ರೈಟ್ ಇಟ್ ದಿಸ್ ಸೈಡ್. ಸೊ ಫಸ್ಟ್ ಸ್ಟೆಪ್ ಏನು ನಮ್ದು, ವಿ ಹ್ಯಾವ್ ಟು ಗೆಟ್ ಅ assumed mean first. ಓಕೆ, ಸೊ ಫಸ್ಟ್ ಕಾಲಮ್ assume mean ಏನು ಅಂತ ಬರಿತೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದಕ್ಕಿದೆ? 13 is the number which is the maximum frequency. Corresponding to that x value ಏನಿದೆ, ನೆಕ್ಸ್ಟ್ ರೋ ಅಲ್ಲಿ x value ಇರುತ್ತೆ. ಸೊ 18 is my assumed mean. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಬರಿತೀನಿ. ಓಕೆ, ನೆಕ್ಸ್ಟ್ ವಿ ನೋ ಹೌ ಟು ಫೈಂಡ್ ಡಿವಿಯೇಷನ್. ಡಿವಿಯೇಷನ್ ಇಸ್ ನಥಿಂಗ್ ಬಟ್ x minus a. 18, 12 minus 18 minus 6, 14 minus 18 minus 4. ಸೊ +2 ಡಿಫರೆನ್ಸ್ ಕಾಣಿಸ್ತಾ ಇದೆ ಎರಡು ನಂಬರ್ಸ್ಗೆ. ಸೊ ಐ ಕಂಟಿನ್ಯೂ ದ ಕಾಲಮ್ ಡೈರೆಕ್ಟ್ಲಿ. ಇಲ್ಲಿ -2 ಬರಿತೀನಿ, ಇಲ್ಲಿ 0 ಬರಿತೀನಿ, ಇಲ್ಲಿ 2 ಬರಿತೀನಿ, ಇಲ್ಲಿ 4 ಬರಿತೀನಿ, ಇಲ್ಲಿ 6 ಬರಿತೀನಿ. What was the next column supposed to be? It was
F into D. 7 into minus 6, minus 42. 6 into minus 4, minus 24. 9 into minus 2 is minus 18. This will be 0. F into 2 will be 2F. ಅದು ಏನು ಬರ್ತಾರೆ ಅದು ಬರ್ಕೊಂತೀನಿ. 5 into 4 is 20. 4 into 6 is 24. ಸೊ ಫಸ್ಟ್ ನಮಗೆ ಸಮೇಷನ್ ಎಫ್ ಬೇಕಿತ್ತು. ಸಮೇಷನ್ ಎಫ್ ಮುಗಿಸ್ಕೋಣ. ಐ ಕಾಂಟ್ ಆಡ್ ಎಫ್ ಟು ಎನಿ ನಂಬರ್ ಬಿಕಾಸ್ ಇಟ್ ಇಸ್ ಅ ವೇರಿಯಬಲ್. ಸೊ ಪ್ಲಸ್ ಎಫ್ ಅಂತ ಡೈರೆಕ್ಟ್ ಆಗಿ ಬರಿತೀನಿ. ಹಾಗೆ ಬರಿತೀನಿ. 7 plus 6, 13, 22, 35, 40, 44. ಸೊ ಸಮೇಷನ್ ಎಫ್ ಇಸ್ ಈಕ್ವಲ್ ಟು 44 ಪ್ಲಸ್ ಎಫ್ ಅಂತ ಆಗುತ್ತೆ. ಸೊ ಸಮೇಷನ್ ಎಫ್ ಡಿ ಏನಾಗುತ್ತೆ ಅವಾಗ ಅದೇ ತರ ಮಾಡಿದಾಗ ಸಮೇಷನ್ ಎಫ್ ಡಿ ಇಸ್ ಈಕ್ವಲ್ ಟು ಫಸ್ಟ್ ಪಾಸಿಟಿವ್ ಎಲ್ಲ ಆಡ್ ಮಾಡೋಣ. ಪಾಸಿಟಿವ್ ಎಲ್ಲ ಸೇರಿದ್ರೆ 44 ಪ್ಲಸ್ 2F ಇದಿಷ್ಟು ಸೇರಿ 44 ಪ್ಲಸ್ 2F ಆಗ್ತಿದೆ. ನೆಗೆಟಿವ್ಸ್ ಎಲ್ಲ ಆಡ್ ಮಾಡಿದ್ರೆ ಎಷ್ಟು ಆಗ್ತಿದೆ? -18, -24, -24 ಅಂದ್ರೆ -42, ತಿರ್ಗಾ -42 ಅಂದ್ರೆ -84 ಆಗ್ತಿದೆ. ತಿರ್ಗಾ ಇದೆರಡನ್ನ ಆಡ್ ಮಾಡಿದ್ರೆ ಲೆಟ್ಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ನಂಬರ್ಸ್. ನಂಬರ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ಲಸ್ ಇದೆ, ಮೈನಸ್ ಇದೆ. ಸೊ -40 ಆಗುತ್ತೆ ಪ್ಲಸ್ 2F ಆಗುತ್ತೆ. ಸೊ ದಿಸ್ ಇಸ್ ಮೈ ವ್ಯಾಲ್ಯೂ ಫಾರ್ ಸಮೇಷನ್ ಎಫ್ ಡಿ. ಓಕೆ, ಈಗ ಆಸ್ ಇಟ್ ಈಸ್ ನಾವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗ್ ಬೇಕಾಗಿರೋದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ವಾಸ್ 18 ಪ್ಲಸ್ ಸಮೇಷನ್ ಎಫ್ ಡಿ ಎಷ್ಟು ಬಂತು ನಮಗೆ ಬ್ರಾಕೆಟ್ ಹಾಕಿರ್ತೀನಿ -40 ಪ್ಲಸ್ 2F ಡಿವೈಡೆಡ್ ಬೈ ಇಲ್ಲೇನ್ ಬಂದಿತ್ತು ನಮಗೆ 44. ಸಮೇಷನ್ ಎಫ್ ವಾಸ್ 44 ಪ್ಲಸ್ ಎಫ್. ಓಕೆ, ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ವಾಸ್ ಗಿವನ್ ಫಾರ್ ಅಸ್. ಯಾವುದು? ಇಫ್ ಯು ಕ್ಯಾನ್ ಸಿ ಹಿಯರ್ ಮೀನ್ ಪಾಕೆಟ್ ಅಲೋವೆನ್ಸಸ್ ₹18 ಅಂತ ಕೊಟ್ಟಿದ್ರಲ್ವಾ ಅವರೇ. ಸೊ ಲೆಟ್ ಮಿ ಮೇಕ್ ಯೂಸ್ ಆಫ್ ದಟ್ ಅಂಡ್ ಇನ್ ಪ್ಲೇಸ್ ಆಫ್ ಮೀನ್ ಐ ಆಮ್ ಗೋಯಿಂಗ್ ಟು ರೈಟ್ ದಟ್ 18 is equal to 18 plus -40 plus 2F divided by 44 plus F. As it is ಬರೀತೀನಿ ಇದನ್ನ. ಓಕೆ, ಇಲ್ಲೂ 18 ಇದೆ, ಇಲ್ಲೂ 18 ಇದೆ ಅಂಡ್ ಇಟ್ ಈಸ್ ಅಡಿಷನ್ ಆಫ್ ಟೂ ನಂಬರ್ಸ್. ಸೊ ಈ 18 ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ 18 minus 18 will become 0. Plus into minus will become -40 plus 2F divided by 44 plus F. ಈ ಡಿನಾಮಿನೇಟರ್ ಅಲ್ಲಿ ಇರೋ ಇಷ್ಟು ಟರ್ಮ್ಸ್ ನ ಐ ಶಿಫ್ಟೆಡ್ ದಟ್ ಸೈಡ್. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 ವಿಲ್ ಗಿವ್ ಯು 0 ಇಟ್ ಸೆಲ್ಫ್. 0 is equal to -40 plus 2F. -40 ಆ ಕಡೆ ಶಿಫ್ಟ್ ಮಾಡಿದ್ರೆ 40 is equal to 2F ಆಗುತ್ತೆ. ಸೊ 40 divided by 2, 40 divided by 2 will give you the actual frequency value. 2 ones are 2 20s are. So frequency is 20. The missing frequency was 20, which is our answer. Exercise 13.1 the fourth question ಈ ತರ ಇದೆ. 30 women were examined in a hospital by a doctor and the number of heartbeats per minute were recorded and summarized as follows. Find the mean heartbeats per minute for these women choosing a suitable method. As it is, class interval ಕೊಟ್ಟಿದ್ದಾರೆ, frequency ಕೊಟ್ಟಿದ್ದಾರೆ, ನಾವು ಯಾವ್ದಾರ ಒಂದು ಮೆಥಡ್ ಯೂಸ್ ಮಾಡಬೇಕು. we have to find mean. ಇದನ್ನು ಕೂಡ ನಾನು assumed mean ಮೆಥಡ್ ಅಲ್ಲೇ ಮಾಡ್ತೀನಿ. ಓಕೆ, assumed mean ಮೆಥಡ್. ಅಂಡ್ ಈ ಸರಿ ನಾನು assumed ಅಂದ್ರೆ ಏನು ಅದೆಲ್ಲ ಏನು ಹೇಳಲ್ಲ, ಡೈರೆಕ್ಟ್ಲಿ ಐ ಸ್ಟಾರ್ಟ್ ಸಾಲ್ವಿಂಗ್. ಮೈ ಫಸ್ಟ್ ಸ್ಟೆಪ್ ಇಸ್ ಟು ಫೈಂಡ್ ವಾಟ್ ಈಸ್ ಎ. ಆಲ್ರೆಡಿ ನಾನು ಕ್ಲಾಸ್ ಇಂಟರ್ವೆಲ್ ಫ್ರೀಕ್ವೆನ್ಸಿ ಅಂಡ್ ಎಕ್ಸ್ ಸಿನ್ಸ್ ಐ ನೋ ಹೌ ಟು ಡೂ, ಸಿನ್ಸ್ ಯು ಆಲ್ಸೋ ನೋ ಹೌ ಟು ಡೂ, ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಫಸ್ಟ್ ಕೆಲಸ ಏನು? ಐಡೆಂಟಿಫೈ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಇರೋದು ಯಾವುದಕ್ಕೆ? ಇಟ್ ಈಸ್ 8 ಇಸ್ ದ ಮ್ಯಾಕ್ಸಿಮಮ್. ಕರೆಸ್ಪಾಂಡಿಂಗ್ ಯಾವ ವ್ಯಾಲ್ಯೂ ಇದೆ? 75.5. ಸೊ ಅದೆರಡಕ್ಕೂ ಬಾಕ್ಸ್ ಹಾಕ್ತೀನಿ. ದ ಮೀನ್ ಐ ಗಾಟ್ ಇಸ್ 75.5. ನೆಕ್ಸ್ಟ್ ಏನ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ಡಿ, ಡಿವಿಯೇಷನ್, ಅಂಡ್ ಐ ನೋ ಹೌ ಟು ಫೈಂಡ್ ಇಟ್. 75.5 ಇದೆ. ಸೊ ಇದನ್ನ 66.5 ಇಂದ ಮೈನಸ್ ಮಾಡಿದಾಗ ನಮಗೇನ್ ಸಿಗುತ್ತೆ? ವಿಲ್ ಬಿ ಗೆಟಿಂಗ್ -9. ಇಲ್ಲೇನ್ ಸಿಗುತ್ತೆ? -6 ಸಿಗುತ್ತೆ. ಅದೇ ತರ ಇಲ್ಲಿ -3 ಸಿಗುತ್ತೆ. ಹಿಯರ್ ಐ ಆಮ್ ಗೆಟಿಂಗ್ 0. ನೆಕ್ಸ್ಟ್ ಇಲ್ಲೂ 3 ಸಿಗುತ್ತೆ, 6 ಸಿಗುತ್ತೆ, 9 ಸಿಗುತ್ತೆ. ಅಂಡ್ ಯು ನೋ ಒನ್ಸ್ ಆ ಗ್ಯಾಪ್ ಸೆಟ್ ಆದ್ಮೇಲೆ ಅದೇ ಗ್ಯಾಪೇ ಕಂಟಿನ್ಯೂ ಆಗ್ತಿರುತ್ತೆ. ನೆಕ್ಸ್ಟ್ -9, -6, -3, 0, 3, 6. ವಿ ಕ್ಯಾನ್ ಆಲ್ಸೋ ಡೂ ದಿಸ್ ಇನ್ ಸ್ಟೆಪ್ ಡಿವಿಯೇಷನ್ ಬಿಕಾಸ್ ನಮ್ಗೆ ಇಲ್ಲಿ ಯು ಫೈಂಡ್ ಮಾಡ್ಬೇಕಾದ್ರೆ ವಿ ನೀಡ್ ವಾಟ್ ಈಸ್ ಹೆಚ್ ಇಸ್ ಕ್ಲಾಸ್ ವಿಡ್ತ್. ಕ್ಲಾಸ್ ವಿಡ್ತ್ 3 ಇದೆ ಅಂಡ್ ಸಿ ಇಯರ್ ಎಲ್ಲಾನು ನಮಗೆ ಮಲ್ಟಿಪಲ್ಸ್ ಆಫ್ 3ನೇ ಸಿಕ್ಕಿದೆ. ನೀವು ಆ ಮೆಥಡ್ ಅಲ್ಲೂ ಮಾಡ್ಬೋದು, ವ್ಯಾಲ್ಯೂಸ್ ಇನ್ನ ಈಸಿಯಾಗಿ ಬರುತ್ತೆ. ಬಟ್ ಸ್ಟಿಲ್ ಸಿನ್ಸ್ ಐ ಹ್ಯಾವ್ ಟೋಲ್ಡ್ ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡ್ತೀನಿ. ಲೆಟ್ಸ್ ಕಂಪ್ಲೀಟ್ ಇಟ್ ವಿತ್ ಅಸ್ಯೂಮ್ ಮೀನ್ ಇಟ್ ಸೆಲ್ಫ್. ನೆಕ್ಸ್ಟ್ ಕಾಲಮ್ ಅಸ್ಯೂಮ್ ಮೀನ್ ಅಲ್ಲಿ ಎಫ್ ಡಿ ಬರುತ್ತೆ. ಸೊ 2 into -9 -18, 4 into -6 -24, 3 into -3 -9, 8 into 0 is 0, 7 3s are 21, 6 4s are 24, 2 9s are 18. ಪಾಸಿಟಿವ್ ನಂಬರ್ಸ್ ಎಲ್ಲ ಆಡ್ ಮಾಡಿದ್ರೆ ಐ ಆಮ್ ಗೆಟಿಂಗ್ 63.
ನೆಗೆಟಿವ್ ನಂಬರ್ಸ್ನೆಲ್ಲ ಆಡ್ ಮಾಡಿದ್ರೆ ಐ ಆಮ್ ಗೆಟಿಂಗ್ -51. 63 -51 ಆಡ್ ಮಾಡಿದಾಗ ಐ ಆಮ್ ಗೆಟಿಂಗ್ ದ ಆನ್ಸರ್ ಆಸ್ 12. ಸೊ ಇದು ಯಾವ್ದ್ರ ವ್ಯಾಲ್ಯೂ? ಇಟ್ ಈಸ್ ಸಮೇಶನ್ ಎಫ್ ಡಿ. ಸಮೇಶನ್ ಎಫ್ ಎಷ್ಟಾಗುತ್ತೆ? ಇಲ್ಲೇ ಎಲ್ಲೋ ಕೊಟ್ಟಿರ್ತಾರೆ ಎಷ್ಟು ಜನ ಇದ್ದಾರೆ ಅಂತ, 30 ವುಮೆನ್ ಅಂತ ಕೊಟ್ಟಿದ್ದಾರೆ. ಸೊ ಮೈ ಗೆಸ್ 100% ಇಲ್ಲೂ ಸಮೇಶನ್ ಎಫ್ 30ನೇ ಬರಬೇಕು. ಲೆಟ್ಸ್ ಸಿ. 6, 13, 21, 24, 28, 30 ಕರೆಕ್ಟ್ ಆಗಿದೆ. ಸೊ ನಮಗೆ ಬೇಕಾಗಿರೋ ವ್ಯಾಲ್ಯೂಸ್ ಎಲ್ಲ ಫೈಂಡ್ ಮಾಡಾಯ್ತು. ನಾವು ಲೆಟ್ ಸ್ಟಾರ್ಟ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಮೀನ್ ಫಾರ್ಮುಲಾ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ವಾಸ್ 75.5 ಅಂದ್ರೆ ಅಸ್ಯೂಮ್ ಮೀನ್, ಪ್ಲಸ್ ಸಮೇಶನ್ ಎಫ್ ಡಿ ಎಷ್ಟು ಬಂತು? 12 ಡಿವೈಡೆಡ್ ಬೈ 30 ಬಂತು. ಓಕೆ, ಸೊ 75.5 ಪ್ಲಸ್ 3 4s 3 10s. 4 ಡಿವೈಡೆಡ್ ಬೈ 10 ಏನಾಗುತ್ತೆ? 0.4 ಆಗುತ್ತೆ. ಸೊ 75.5 ಪ್ಲಸ್ 0.4 ಇಸ್ 75.9. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನು? 75.9. ಸೊ ದಿಸ್ ಇಸ್ ಆರ್ ಫೋರ್ತ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಆದಷ್ಟು ನಿಮ್ಮ ಕ್ಲಾಸ್ 10 ಸ್ಟೂಡೆಂಟ್ಸ್, ಕಸಿನ್ಸ್, ರಿಲೇಟಿವ್ಸ್ ಯಾರೇ ಇದ್ರು ಕೂಡ ಅವ್ರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.